ಎರಡನೇ ವರ್ಷ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ನಂದಿಯ ಸುಪ್ರಸಿದ್ಧ ನಂದೀಶ್ವರ ಮತ್ತು ಗಿರಿಜಾ ತಾಯಿ ಮಾತೆಯ ರಥೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಬಹಳ ಸಂತೋಷ. ಆಮೇಲೆ ಈ ಸತಿ ಹೊಸದಾಗಿ ಕೆಲವರು ವೆಂಕಟೇಗೌಡರು ಮತ್ತು ಅವರ ಸ್ನೇಹಿತರು ಹೊಸ ರಥವನ್ನು ನಿರ್ಮಾಣ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141106665. ಬಹಳ ಶ್ರದ್ಧಾಭಕ್ತಿಯಿಂದ ಇವತ್ತು ಜಿಲ್ಲೆ ಮತ್ತು ಇತರೆ ಭಾಗಗಳಿಂದ ಸುಮಾರು ಸಾವಿರಾರು ಜನ ಇವತ್ತು ಈ ಒಂದು ಒಳ್ಳೆ ಕ್ಷಣವನ್ನು ಕಣ್ತುಂಬಿಸ್ಕೊಳ್ಳೋಕ್ಕೆ ಬಂದಿದ್ದಾರೆ. ಈ ಒಂದು ವರ್ಷ ಒಳ್ಳೆ ಮಳೆ ಆಗಲಿ, ಒಳ್ಳೆ ಬೆಳೆ ಆಗಲಿ. ಯಾಕಂದರೆ ಕಳೆದ ವರ್ಷ ಇಡೀ ರಾಜ್ಯದಲ್ಲಿ ಒಳ್ಳೆ ಮಳೆ ಆಯಿತು. ಆದರೆ ನಮ್ಮ ಜಿಲ್ಲೆಗಳು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ಗ್ರಾಮಾಂತರದ ಹಲವಾರು ಭಾಗಗಳಲ್ಲಿ ಏನು ಒಂದು ಒಳ್ಳೆ ರೀತಿಯಲ್ಲಿ ಮಳೆ ಆಗಲಿಲ್ಲ. ಕೇವಲ ಒಂದೆರಡು ಭಾಗದಲ್ಲಿ ಮಾತ್ರ ಸ್ವಲ್ಪ ನಮ್ಮ ಜಿಲ್ಲೆಯಲ್ಲಿ ಮಳೆ ಆಯಿತು. ಆದರೆ ಪರಿಪೂರ್ಣವಾಗಿ ಜಿಲ್ಲೆಯ ಎಲ್ಲ ಭಾಗಗಳಲ್ಲಿ ಮಳೆ ಆಗಲಿಲ್ಲ. ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ, ಈ ವರ್ಷ ಒಳ್ಳೆ ಉತ್ತಮ ಮಳೆ ಆಗಲಿ ಮತ್ತು ರೈತರಿಗೆ ಒಳ್ಳೆ ಬೆಳೆಯಿಂದ ಒಳ್ಳೆ ಬೆಲೆ ಸಿಗಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ನಾನು ಭೋಗನಂದೀಶ್ವರರಲ್ಲಿ ನಾನು ಶಿರಸ ವಹಿಸಿ ನಾನು ಪ್ರಾರ್ಥನೆ ಮಾಡ್ತೇನೆ. ಇವನ್ ದೇವಸ್ಥಾನದಲ್ಲಿ ಅರ್ಚಕರು ನಿಮ್ಮ ಗೋತ್ರ ಏನು ಅಂದರೆ ನಾನು ಹೇಳೋದಿಲ್ಲ. ನಾನು ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ನೀವು ಪ್ರಾರ್ಥನೆ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ನಾವು ಜನಪ್ರತಿನಿಧಿಗಳು ಜನರ ಆಶೀರ್ವಾದದಿಂದ, ಜನರ ನಂಬಿಕೆ ವಿಶ್ವಾಸದಿಂದ ಆಯ್ಕೆಯಾಗಿರ್ತಕ್ಕಂಥವ್ರು. ನಾವು ವೈಯಕ್ತಿಕವಾಗಿ ನಮ್ಮ ಬೇಡಿಕೆಗಳಿದ್ದಾಗ, ನಾವು ಖಾಸಗಿಯಾಗಿ ನಾವು ಹೋದಾಗ ನಮ್ಮ ಒಂದು ಕುಟುಂಬ ಅಥವಾ ನಮ್ಮ ಸಂಬಂಧಿಕರಿಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ತಕ್ಕಂಥದ್ದು. ಒಂದು ಸರ್ಕಾರಿ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರಾದ್ರಿಂದ ಒಂದು ಸರ್ಕಾರಿ ಕಾರ್ಯಕ್ರಮದ ಜವಾಬ್ದಾರಿ ನಿಮಿತ್ತ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಸರ್ವ ಜನರಿಗೆ, ನಾಡಿನ ಜನತೆಗೆ ಒಳ್ಳೇದಾಗಲಿ, ಶುಭವಾಗಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ನಾನು ಮಾಡಿದ್ದೇನೆ. ನಮ್ಮ ಶ್ರೀನಿವಾಸ್ ಅಂತೇಳಿ ಈ ಭೋಗನಂದೀಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಪ್ರಯುಕ್ತ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಆರಂಭ ಆಗುತ್ತೆ. ಏನಪ್ಪ ಅಂದರೆ ಇಲ್ಲಿ ಪ್ರತಿ ವರ್ಷ ಅಭಿಜಿತ್ ನಗರದಲ್ಲಿ ಬ್ರಹ್ಮರಥೋತ್ಸವ ಪ್ರಾರಂಭ ಆಗುತ್ತೆ. ಇಲ್ಲಿ ಜೋಡಿ ರಥ ಪ್ರಾರಂಭ ನಡೆಯುತ್ತೆ. ಮೊದಲು ಜೋಡಿ ರಥ ಅಂದರೆ ಮೊದಲನೇ ರಥದಲ್ಲಿ ತಾಯಿ ಮಗ ಅಂಬಿಕೆ ಮತ್ತು ಗಣಪತಿ ಮುಂದೆ ಹೋಗ್ತಾರೆ. ನಂತರ ಇನ್ನೊಂದು ರಥದಲ್ಲಿ ಈಶ್ವರ ಮತ್ತು ಪಾರ್ವತಿ ಒಟ್ಟಿಗೆ ಜೋಡಿ ಹೋಗ್ತಾರೆ. ಇದು ಬ್ರಹ್ಮರಥೋತ್ಸವ ವಿಶೇಷ ಇಲ್ಲಿ. ಯಾಕಂದರೆ ನಾವೆಲ್ಲೂ ನೋಡಿರಲ್ಲ ಎರಡು ಜೋಡಿ ರಥಗಳು. ಇಲ್ಲ ವಿಶೇಷತೆ ಇದೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ದೇವಾಲಯ ಕಟ್ಟಿರೋ ಸ್ಥಳ ಯಾವ ಥರ ಅಂದರೆ ಪಂಚ ನದಿಗಳು ಪಂಚಗಿರಿಗಳು ಉಗಮ ಆಗೋ ಸ್ಥಾನದಲ್ಲಿದೆ. ಪಂಚಗಿರಿಗಳು ಸುತ್ತಲೂ ಇದೆ, ಪಂಚ ನದಿಗಳು ಉಗಮ ಆಗೋ ಸ್ಥಾನ. ಇಂಥ ಸ್ಥಳದಲ್ಲಿ ಇರೋದು ದೇವಾಲಯ ಇದು. ಇದಕ್ಕೆ ಭೋಗನಂದೀಶ್ವರ ಅಂತ ಕರೀತಾರೆ. ನಂದಿ ಬೆಟ್ಟದಲ್ಲಿ ಯೋಗನಂದೀಶ್ವರ. ಭೋಗ ಅಂದರೆ ಎಲ್ಲ ಸುಖ ಭೋಗಗಳನ್ನು ಅನುಭವಿಸುವಂಥವ್ರು. ಅದಕ್ಕೆ ಎಲ್ಲ ರೀತಿಯಾದ ಬ್ರಹ್ಮರಥೋತ್ಸವ, ಉತ್ಸವಾದಿಗಳು ಎಲ್ಲ ರೀತಿಯೂ ನಡೆಯುತ್ತೆ. ಕಲ್ಯಾಣೋತ್ಸವ ಈ ರೀತಿಯೆಲ್ಲ ವಿಶೇಷವಾಗಿ ನಡೆಯುತ್ತೆ. ಬ್ರಹ್ಮರಥೋತ್ಸವ ಕಾರ್ಯಕ್ರಮ 11 ದಿನಗಳ ಕಾಲ ನಡೆಯುತ್ತೆ. ಅದರ ಸಪ್ತಾಹ ಅಂದರೆ 7 ದಿನಗಳ ಕಾಲ ಕಂಕಣಬದ್ಧವಾಗಿ ಕಾರ್ಯಕ್ರಮ ನಡೆಯುತ್ತೆ. ಇದು ತುಂಬ ವಿಶೇಷವಾದ ಸ್ಥಳ. ಈಗ ಇವತ್ತು ಜನ ಎಲ್ಲ ತುಂಬ ಹೊರಗಡೆಯಿಂದ ತುಂಬ ಜನ ಬಂದಿದ್ದಾರೆ. ಅದರಲ್ಲೂ ಆಂಧ್ರ ಕಡೆಯಿಂದ, ನಮ್ಮ ಕರ್ನಾಟಕದ ಸುತ್ತಮುತ್ತ ತುಂಬ ಜನ ಬಂದಿದ್ದಾರೆ. ಆಂಧ್ರದವರಿಗೆ ತುಂಬ ಜನಕ್ಕೆ ಇದು ಮನೆಯವರಾಗಿದೆ. ಅದರಿಂದ ತುಂಬ ಜನ ಆಂಧ್ರದವರು ಇಲ್ಲಿ ಜಾಸ್ತಿ ಬರ್ತಾರೆ. ನಮ್ಮ ಸುತ್ತಮುತ್ತಲಿನ ಹಳ್ಳಿಯವರು, ನಗರದವರು ಮತ್ತು ನಗರವಾಸಿಗಳೆಲ್ಲ ತುಂಬ ಜನ ಬಂದು ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಸ್ವಾಮಿಯ ಕೃಪೆಗೆ ಎಲ್ಲರೂ ಪಾತ್ರರಾಗ್ತಾರೆ. ಇವತ್ತೆಲ್ಲ ಏನು ವಿಶೇಷ ಅಲಂಕಾರ ಹೇಗಿತ್ತು? ನಿನ್ನೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಬೆಳಗಿನಿಂದ ವಿಶೇಷ ಅಭಿಷೇಕಗಳು ಪ್ರಾರಂಭ ನಡೀತಾ ಇತ್ತು. ಅದೇ ಥರ ರಾತ್ರಿ 4 ಯಾಮದ ಪೂಜೆ ಅಂತ ಹೇಳ್ತೇವೆ. ರಾತ್ರಿಯೆಲ್ಲ 4 ಸಾರಿ ಅಭಿಷೇಕ ಆಯಿತು. ಅಭಿಷೇಕದಲ್ಲಿ 4 ಥರವಾದ ವಿಶೇಷವಾದ ಅಲಂಕಾರಗಳನ್ನು ಮಾಡಿದ್ವಿ. ರುದ್ರಾಕ್ಷಿ ಅಲಂಕಾರ, ಸ್ಫಟಿಕ ಅಲಂಕಾರ ಅಂತೇಳಿ ಕೊನೆಯಲ್ಲಿ ಬೆಳ್ಳಿ ಆಭರಣ ಹಾಕಿ ಅಲಂಕಾರವನ್ನು ಕೊನೆ ಮಾಡಿದ್ವಿ.